ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಪೊಲೀಸವರು ಮನೆಗೆ ಬರ್ತಾರೆ. ಸೂರ್ಯ ಹೊಡೆದಿದ್ದು ನೀನೇ ಅಂತ ಹೇಳ್ತಾರೆ. ಸರ್ ನಾ ಈಗ ಹೊಡೆದಿಲ್ಲ, ಅದೆಲ್ಲ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಜಯಮ್ಮ ಅವರು, ಇಲ್ಲ ಸರ್, ಏನೇ ಆದರೂ ಇವನೇ ಕಾರಣನ, ಈಗ ಅದೆಲ್ಲ ಮಾಡೋದಿಲ್ಲ, ಇವನು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತಿಲ್ಲ ಸೂರ್ಯ, ವಿಕ್ರಮ್ ನೀನೀಗ ಬರಬೇಕು ನಮ್ಮ ಜೊತೆ ಅಂತ ಹೇಳ್ತಾರೆ. ವೇದ ಈಗ ಸ್ಟೇಷನ್ಗೆಲ್ಲ ಬರಲ್ಲ ಅಂತ ವೇದ ಹೇಳ್ತಾರೆ. ಸ್ಟೇಷನ್ಗಲ್ಲ ರೀ, ಹಾಸ್ಪಿಟಲ್ಗೆ ಅಂತ ಪೊಲೀಸವರು ಹೇಳ್ತಾರೆ. ಹಾಂ ಸರಿ ಸರ್, ಬನ್ನಿ ಹೋಗೋಣ ಅಂತ ಹೇಳಿ ಹೊರಡ್ತಾರೆ. ನಾನು ಹೋಗಿ ಬರ್ತೀನಿ ಅಂತ ವೇದ ಹೇಳ್ತಾಳೆ. ಅಮ್ಮ ಅಂತ ಮಾವ ಹೇಳ್ತಾರೆ. ಮಾವ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಹಾಂ ಬನ್ನಿ ಸರ್ ಹೋಗೋಣ ಅಂತ ವಿಕ್ರಮ್ ಹೇಳ್ತಾರೆ. ಹಾಸ್ಪಿಟಲ್ಗೆ ಪೊಲೀಸವರು ಕರ್ಕೊಂಡು ಬರ್ತಾರೆ. ಅಲ್ಲಿ ರೌಡಿಗಳು ಕೇಳ್ತಾರೆ, ಏಯ್ ಇವನೇನೋ ಹೊಡೆದಿರೋದು ಅಂತ. ಅಣ್ಣ ಇವರಲ್ಲ, ಈ ಅಣ್ಣ ಅಲ್ಲ ಅಂತ ಹೇಳ್ತಾರೆ. ಏಯ್ ನೀ ಹೇಳೋ, ಇವನೇ ಏನೋ ಹೊಡೆದಿದ್ದು, ನನಗೆ ನಿನ್ನೆ ಬಿದ್ದಿರೋ ಹೊಡೆತಕ್ಕೆ ಏನೂ ಕಾಣ್ತಾನೆ ಇಲ್ಲ ಅಂತ ಹೇಳ್ತಾರೆ ಅವರು. ಏಯ್ ನೀ ಹೇಳು ಅಂತ ಹೇಳ್ತಾರೆ. ದೇವರಾಣೆ ಇವರಲ್ಲ ಸರ್ ಅಂತ ಹೇಳ್ತಾರೆ. ಹಾಂ ಸರಿ ಬನ್ನಿ ಪೊಲೀಸವರು ಹೇಳ್ತಾರೆ. ಆಗ ವೇದ ಅಲ್ಲೇ ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾರೆ. ಏಯ್ ಬೆತ್ತಳ ಬಾ ಹೋಗೋಣ ಅಂತ ಹೇಳಿ ವಿಕ್ರಮ್ ಅವರು ಕರ್ಕೊಂಡು ಹೊರಗಡೆ ಹೋಗ್ತಾರೆ. ಮನೆಯಲ್ಲಿ ಜಗನ್ನಾಥ್ ಅವರು ಹೇಳ್ತಾರೆ, ಮತ್ತೆ ಅವನೇನಾದರೂ ಹೊಡೆದಿದ್ರೆ ಮತ್ತೆ ಹಳೆಯ ರೀತಿ ಥರನೇ ಹಳೆಯ ರೀತಿಯೇ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಪ ಅವ್ರು ಬಂದಮೇಲೆ ಕೇಳೋಣ, ನೀವು ಯಾಕೆ ಈ ಥರ ಸುಮ್ಮನೆ ತಾಳ್ಮೆನ ಕಳ್ಕೊಳ್ತಿದ್ದಾರಾ ಅಂತ ವೆಂಕಿ ಹೇಳ್ತಾರೆ. ಇಲ್ಲಪ್ಪ ನಾ ಹಾಗೆ ಕೇಳ್ತಾ ಇರೋದು ಅಂತ ಜಯಮ್ಮ ಹೇಳ್ತಾರೆ. ಆಗ ವೆಂಕಿ ಹೆಂಡತಿ ಶೈಲು, ರೀ ನೀ ಸುಮ್ಮನೆ ರೀ ಅಂತ ಹೇಳ್ತಾರೆ. ಆಗ ಜಗನ್ನಾಥ್ ಅವರು, ಅಂದರೆ ನೀನು ಹೇಳ್ತಾ ಇರೋದು ಸಮರ್ಥಿಸ್ಕೊಳ್ತಾ ಇದೆಯಾ ಅವ್ನು ಮಾಡಿದ್ದು ಸರಿ ಅಂತ. ರೀ ಒಂದು ವೇಳೆ ಅವ್ರ ರೌಡಿಗಳು ನಿನ್ನೆ ಬಂದು ಎಲ್ಲ ಸಾಮಾನನ್ನು ಹೊರಗಡೆ ಹಾಕಿ ನಮ್ಮನ್ನೆಲ್ಲ ಹೊರಗಡೆ ಹಾಕಿದ್ರೆ ಏನು ರೀ ಆಗ್ತಿತ್ತು? ನಿಮ್ಮ ಒಳ್ಳೆತನನ ಅದು ನಮ್ಮನ್ನ ಕಾಪಾಡ್ತಾ, ಸ್ವಲ್ಪ ಯೋಚನೆ ಮಾಡಿ ಅಂತ ಜಯಮ್ಮ ಅವರು ಹೇಳ್ತಾರೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋ ಗೊತ್ತೇನೆ ನಿನಗೆ, ಅವನ್ನ ಸರಿದಾರಿಗೆ ತರೋದಕ್ಕೆ. ವೇದ ಎಷ್ಟು ಸಂಕಟ ಪಡ್ತಾ ಇದ್ದಾಳೆ ಗೊತ್ತಾ ಅಂತ ಜಗನ್ನಾಥ್ ಅವರು ಹೇಳ್ತಾರೆ. ಅಮ್ಮ ಯಾಕೆ ಅವ್ರು ಬರಲಿ, ಆಮೇಲೆ ಕೇಳ್ಕೊಳ್ಳೋಣ ಅಂತ ವೆಂಕಿ ಹೇಳ್ತಾರೆ. ಅಲ್ಲ ರೀ, ಅವನು ಮನೆ ಕಾಯೋದಕ್ಕೋಸ್ಕರ ಈ ಥರ ಮಾಡಿದರೆ ಏನು ತಪ್ಪು ರೀ? ದೇಶ ಕಾಯೋ ಸೈನಿಕರು ಗನ್ ಹಿಡ್ಕೊಂಡಿರಲ್ವಾ? ರಾಜ್ಯ ನಾಡು ರಾಜರವರು ಕತ್ತಿ ಹಿಡ್ದಿರಲ್ವ ಕೈಯಲ್ಲಿ? ಏನು ತಪ್ಪು ಅಂತ ಜಯಮ್ಮ ಅವರು ಹೇಳ್ತಾರೆ. ಎಲ್ಲ ಪುಸ್ತಕದಲ್ಲಿ ಇರೋದು ಮಾತ್ರ ಒಳ್ಳೆತನದಿಂದನೇ ಇದ್ದರೆ ಆಗಲ್ಲ ರೀ ಅಂತ ಹೇಳಿ ಜಯಮ್ಮ ಅವರು ಅಲ್ಲಿಂದ ಎದ್ದು ಹೊರಟು ಹೋಗ್ತಾರೆ. ಶೈಲು ವೆಂಕಿ ಕೇಳ್ತಾರೆ, ರೀ ಅಷ್ಟು ಬೇಗ ವಾದ ಮುಗ್ದೋಯ್ತಾ ಅಂತ ಹೇಳ್ತಾರೆ. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ವೆಂಕಿ ಹೇಳ್ತಾರೆ. ಗುಂಡು ಒಂದು ನಿಮಿಷ ನಾನು ಬಂದೆ. ಏನಾಯ್ತು ಬಿತ್ತಳ ಅಂತ ಕೇಳ್ತಾರೆ. ಪರ್ಸ್ ಜೊತೆ ದುಡ್ಡು ಇಟ್ಟಿದ್ದೆ, ಅಲ್ಲೇ ಎಲ್ಲೋ ಬಿದ್ದಿದೆ, ನೋಡ್ಕೊಂಡು ಬರ್ತೀನಿ, ಬಾ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ನೀವು ಹೊರಗಿರೋ ನಾ ಬರ್ತೀನಿ ಅಂತ ವೇದ ಒಳಗಡೆ ಬರ್ತಾಳೆ ರೂಮಲ್ಲಿ, ಹಾಸ್ಪಿಟಲ್ ರೂಮಲ್ಲಿ. ರೆಸ್ಟ್ ಮಾಡಿ ಏನು ತಂದಿಲ್ಲ, ನಿಮ್ಗೆ ಹೊಡೆದಿದ್ದು ಗುಂಡ ತಾನೆ ಅಲ್ಲ ವಿಕ್ರಮ್ ತಾನೆ ಅಂತ ವೇದ ಹೇಳ್ತಾರೆ. ಸುಮ್ಮನಿರಕ್ಕ ನೀನು, ಮತ್ತೆ ಎಲ್ಲೋದ್ರೂ ಬಿಡಲ್ಲಕ್ಕ ಪೊಲೀಸರು ನೀವು ಅಂತ ರೌಡಿಗಳು ಹೇಳ್ತಾರೆ. ಹೇಳಪ್ಪ ನೀ ಹೇಳು, ಯಾರು ಹೊಡೆದಿದ್ದು? ಇಲ್ಲ ಯಾರೂ ಹೊಡೆದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದು ಅಂತ ಒಬ್ಬ ರೌಡಿ ಹೇಳ್ತಾನೆ. ಆಗ ವಿಕ್ರಮ್ ಅಲ್ಲಿಂದ ಹೊರಗಡೆ ಕಿಟಕಿಯಿಂದ ನೋಡ್ತಾರೆ ಅವರನ್ನು ನೋಡಿದ ತಕ್ಷಣ ಈ ರೌಡಿನೂ ನೋಡ್ತಾನೆ. ಅವಾಗ ವಿಕ್ರಮ್ ಸನ್ನೆ ಮಾಡ್ತಾರೆ ಬಾಯಿ ಮೇಲೆ ಬೆರಳಿಟ್ಟು. ಆಗ ಅಕ್ಕ ಯಾರೂ ಇಲ್ಲಕ್ಕ, ವಿಕ್ರಮ್ನೇ ಹೊಡೆದಿದ್ದು ತಾನೆ ಅಂತ ವೇದ ಕೇಳ್ತಾಳೆ. ಅಕ್ಕ ನಾವು ಹೊಡಿತಾ ಇದ್ದಾಗ ಹೊಡೆಸ್ಕೊಂಡಿರೋ ಪುಣ್ಯಾತ್ಮಕ ಅಂತ ರೌಡಿ ಹೇಳ್ತಾನೆ. ಮತ್ತೆ ನೋಡ್ತಾರೆ. ಅಕ್ಕ ಸುಮ್ಮನೆ ಹೋಗಕ್ಕ ನೀನು ಅಂತ ಹೇಳ್ತಾರೆ ರೌಡಿ. ಶೈಲು ಯಾಕೆ ಬಾಗಿಲು ಹಾಕ್ತಾ ಇದೆಯಾ ಅಂತ ವೆಂಕಿ ಕೇಳ್ತಾರೆ. ಶೈಲು ಬಂದು, ರೀ ನಿಮ್ಗೆ ಯಾರಾದರೂ ರೌಡಿಗಳು ಗೊತ್ತಾ? ಯಾಕೆ ಅಂತ ಹೇಳ್ತಾನೆ. ಇದೇನೂ ಇಲ್ಲ, ರೌಡಿಗಳನ್ನ ಬಿಟ್ಟು ಈ ಮನೆ ಖಾಲಿ ಮಾಡಿದ್ರೆ ನಾನು ನೀನು ಇಬ್ಬರೇ ಇರ್ಬೋದು ಅಂತ ಶೈಲು ಹೇಳ್ತಾಳೆ. ನಿನಗೆ ಯಾಕೆ ಈ ಬುದ್ಧಿ ಬಂತು ಅಂತ ಹೇಳ್ತಾರೆ. ನಿಮ್ಗೆ ಯಾವ್ದಾದ್ರೂ ರೌಡಿಗಳು ಗೊತ್ತಾ? ಹಾಂ, ನಾನು ವಿಕ್ರಮ್ ಅಣ್ಣ ಅಂತ ಎಲ್ಲರಿಗೂ ಗೊತ್ತು, ಎಲ್ಲ ರೌಡಿಗಳಿಗೂ ಗೊತ್ತು ನಾನು ಅಂತ ವೆಂಕಿ ಅವರು ಹೇಳ್ತಾರೆ. ರೀ ಈ ಥರ ಮಾಡಿದ್ರೆ ನಾವು ಚೆನ್ನಾಗಿರ್ಬೋದು ಅಂತ ಶೈಲು ಹೇಳ್ತಾಳೆ. ನಿನಗೆ ಯಾಕೆ ಬಂತು ಆ ಗುಣ ಅಂತ, ಈ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ವೆಂಕಿ ಅವರು ಹೊರಗಡೆ ಹೋಗ್ತಾರೆ. ಆಗ ಶೈಲು ತನ್ನ ಒಳಗಡೆ ಒಬ್ಬಳೇ ಇದ್ಕೊಂಡು ಇವರಿಗೆ ಹೇಗೆ ಬದುಕಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ವಿಕ್ರಮ್ ಅವರು ಮಾತಾಡ್ತಾ, ಅಂಕಲ್ ಹೇಳ್ತಾರೆ ಅವರು, ನೀವು ಹೊಡೆದಿದ್ದೇನು ಗೊತ್ತಾಗಲ್ಲ ಬಿಡು ವೇದಾಗೆ ಅಂತ ಹೇಳ್ತಾರೆ. ಅದೆಲ್ಲ ಅಂಕಲ್,
ಅವ್ರು ಏನಾದರೂ ಬಂದು ಮತ್ತೆ ಮನೆಯದೆಲ್ಲ ಆ ಕಡೆ ಹಾಕಿದರೆ ಏನಾಗಬೇಡ ಪರಿಸ್ಥಿತಿ, ನೆನೆಸ್ಕೊಂಡ್ರೆ ರಕ್ತ ಎಲ್ಲ ಕುದಿಯುತ್ತೆ ಅಂಕಲ್ ಅಂತ ಹೇಳ್ತಾರೆ. ಈಗ ಒಂದು ಕೆಲಸ ಮಾಡಿರಿ, ನೀವು ಇರೋ ಮನೆ ನೀವೇ ಕೊಂಡ್ಕೊಂಡ್ಬಿಟ್ರೆ ಅಂತ ಹೇಳ್ತಾರೆ ಅಂಕಲ್. ಆಗ ವಿಕ್ರಮ್ ಅವರು, ಈಗ ಏನಾದರೂ ಒಂದು ಬಂದೋಬಸ್ತ್ ಮಾಡಬೇಕು ಅಂಕಲ್ ಅಂತ ಹೇಳ್ತಾರೆ. ಲೇ ಮಗ, ಎಲ್ಲಿ ಬಿಡೋ, ಇವೆಲ್ಲ ಸಮಸ್ಯೆ ಬರೋವಂಥದ್ದೇ ಅಂತ ಅವ್ರ ಫ್ರೆಂಡ್ಸ್ ಹೇಳ್ತಾರೆ. ಜಗನ್ನಾಥ್ ಅವರು ಒಳಗಡೆ ರೂಮಲ್ಲಿ ಕೂತ್ಕೊಂಡಿರ್ತಾರೆ. ವಸು ಬಂದು, ಮವ ನೀರು ಮಜ್ಜಿಗೆ ಏನಾದರೂ ಕೊಡಲಾ ಅಂತ ಹೇಳ್ತಾರೆ. ಬೇಡಮ್ಮ ಅಂತ ಹೇಳ್ತಾರೆ. ಕಾಫಿ ಅಂತ ಹೇಳ್ತಾರೆ. ಬೇಡ ತಾಯಿ, ನನಗೇನು ಬೇಡ, ಏನಾದರೂ ಕೆಲಸ ಇದ್ದರೆ ನೋಡು ಅಂತ ಹೇಳ್ತಾರೆ. ವಸು, ನಿಮ್ಮ ಅತ್ತಿಗೆಗೆ ಏನಾದರೂ ನೀರು ಮಜ್ಜಿಗೆ ಕೊಡು ಅಂತ ಹೇಳ್ತಾರೆ. ಅವರು ಬೇಡ ಅಂತ ಸನ್ನೆ ಮಾಡ್ತಾರೆ. ವೇದ ಅಲ್ಲಿ ಬರ್ತಾರೆ ಮನೆಗೆ. ವೇದ, ಏನಾಯ್ತಮ್ಮ ಅಂದಾಗ, ಇಲ್ಲ ರೌಡಿಗಳು ಹೊಡೆದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ ಅಂತ ಹೇಳ್ತಾರೆ. ಆಗ ಜಯಮ್ ಅವರು, ಹಾಂ ಒಳ್ಳೆಯದಾಯಿತು, ದೇವರೇ ಕಾಪಾಡ್ದ ಅಂತ ಜಯಮ್ ಅವರು ಹೇಳ್ತಾರೆ. ಆದರೂ ನನಗೆ ವಿಕ್ರಮ್ನೇ ಹೊಡೆದಿದ್ದು ಅಂತ ಅನುಮಾನ ಅಂತ ಹೇಳ್ತಾರೆ. ಯಾಕಮ್ಮ ವೇದ, ನಿನಗೆ ಯಾಕೆ ಅನುಮಾನ ಬಂತು ಅಂತ ಹೇಳ್ತಾರೆ. ವಿಕ್ರಮ್ನ ಕರ್ಕೊಂಡು ಹೋಗದೇ ಇದ್ದಿದ್ರೆ ಅವರು ಹೇಳ್ತಿದ್ರೋ ಏನೋ, ಅವರು ವಿಕ್ರಮ್ ಅಲ್ಲಿಗೆ ಬಂದಾಗ ಅವರು ಹೆದರ್ಕೊಂಡ್ರು ಅಂತ ವೇದ ಹೇಳ್ತಾಳೆ. ಇಲ್ಲ, ಅವನು ಹೊಡೆದಿದ್ರೆ ಮೊದಲು ಮನೆಗೆ ಬಂದು ಹೇಳ್ತಿದ್ದ, ಮನೆಯವ್ರನ್ನ ಕಾಪಾಡೋಕ್ಕೆ ನಾನೇ ಹೊಡೆದಿದ್ದು ಅಂತ ಹೇಳ್ತಿದ್ದ ಅಂತ ಜಯಮ್ಮ ಅವರು ಹೇಳ್ತಾರೆ. ಅವನ್ಯಾಕೆ ಹೀಗೆ ಮಾಡ್ತಾನೆ ಅಂದಾಗ, ನನಗೋಸ್ಕರ ಅಂತ ವೇದ ಹೇಳ್ತಾಳೆ. ಯಾಕಂದರೆ ನಾನು ಏನು ನಿರ್ಧಾರ ತೆಗೆದುಕೊಳ್ತೀನೋ ಏನೋ ಅಂತ ಅವನಿಗೆ ಭಯ ಇದೆ ಅಂತ ವೇದ ಅವರು ಹೇಳ್ತಾರೆ. ಆ ಥರ ಮಾಡಿದರೆ ನಾ ಮಾತ್ರ ಕ್ಷಮಿಸಲ್ಲ ಅಂತ ವೇದ ಅವರು ಹೇಳ್ತಾರೆ. ಅವನು ಹೊಡೆದಿಲ್ಲ ಅಂದರೆ ನನಗೂ ಸಮಾಧಾನ ಅಮ್ಮ, ನಾವು ಹೇಗಾದರೂ ಮಾಡಿ ಅವನಿಗೆ ಬಾಯಿ ಬಿಡಿಸ್ಬೇಕು ಅಂತ ವೇದ ಅವರು ಹೇಳ್ತಾರೆ. ಹೇಗೆ ಬಾಯಿ ಬಿಡಿಸೋದು ಅಂತ ಜಯಮ್ ಅವರು ಹೇಳ್ತಾರೆ. ಕೋಟೆ ರಾಜೇಂದ್ರ ಅವರು ಒಂದು ವಿಡಿಯೋ ನೋಡ್ತಾ ಇರ್ತಾರೆ. ಅದರಲ್ಲಿ ಬೇರೆ ರೌಡಿ ಹೇಳ್ತಾರೆ, ಏಯ್ ಯಾರು ನೀನು, ಇಲ್ಲಿಗೆ ಬಂದು ರೋಲ್ ಕಾಲ್ ಮಾಡ್ತಾ ಇದೆಯಾ, ಇಲ್ಲಿ ಒಬ್ಬನೇ ಡಾನ್ ಅಂತ ಹೇಳ್ತಾರೆ. ಏನಾದರೂ ಕೋಟೆ ರಾಜೇಂದ್ರ ಕಡೆಯವರು ಇಲ್ಲಿ ಬಂದು ರೋಲ್ ಕಾಲ್ ಮಾಡ್ತಾಯಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡು ಅಂತ ಹೇಳ್ತಾರೆ ಇನ್ನೊಬ್ಬ ರೌಡಿ ಅಲ್ಲಿ ಬೇರೆಯವರು. ಆಗ ಕೋಟೆ ರಾಜೇಂದ್ರ ಎದ್ದು ಮೊಬೈಲನ್ನು ಬೀಸಿ ಒಗೆದು ನಿಂತ್ಕೊಳ್ತಾರೆ. ನಾಯಕರೇ, ಈಗ ಹಪ್ತಾ ವಸೂಲಿಗೆ ಹೋದರೆ ಯಾರು ಭಯನೇ ಪಡ್ತಾ ಇಲ್ಲ ನಾಯಕರೇ. ಅವ್ರ ಹತ್ರ ಹೇಗೆ ನಾಯಕರೇ ನಾವು ಹಪ್ತಾ ವಸೂಲಿ ಮಾಡೋದು, ಹೀಗೆ ಅದರ ದಂಧೆ ಎಲ್ಲ ಬಿದ್ದೋಗುತ್ತೆ ನಾಯಕರೇ ಅಂತ ನೀವು ದೊಡ್ಡದಾಗಿ ಸೌಂಡ್ ಮಾಡಬೇಕು ನಾಯಕರೇ ಅಂತ ಒಬ್ಬರು ರೌಡಿ ಹೇಳ್ತಾರೆ. ಮೊದಲಿಗೆ ಒಬ್ಬರು ಇದ್ರಲ್ಲ ವಿಕ್ರಮ್, ಅವ್ರಿಗೂ ನಿಮಗೂ ಏನರೋ ವ್ಯತ್ಯಾಸ ಅಂತ ಕೋಟೆ ರಾಜೇಂದ್ರ ಅವರು ಹೇಳ್ತಾರೆ. ಗೊತ್ತಾಯ್ತೇನ್ರೋ ನಿಮಗೆ ಈಗ ಅಂತ ಕೋಟೆ ರಾಜೇಂದ್ರ ಹೇಳ್ತಾರೆ. ನನಗೆ MLA ಟಿಕೆಟು ಕೊಡ್ತಾಯಿದ್ದಾರೆ, ಒಂದು ಕೇಸ್ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಆ ಡ್ಯಾನಿನ ಅಂತ ಹೇಳ್ತಾರೆ. ಡ್ಯಾನಿ ಅಂದರೆ ಇನ್ನೊಬ್ಬ ರೌಡಿ. ಮೊದಲಿಗೆ ವಿಕ್ರಮ್ ಇದ್ದ. ಇದೆಲ್ಲ ಆಗಬೇಕು ಅಂದರೆ ವಿಕ್ರಮ್ ನನ್ನ ಹತ್ರ ಬರಬೇಕು, ವಿಕ್ರಮ್ ನನ್ನ ಹತ್ರ ಬರೋ ಹಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.